ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 57th ವಿಡಿಯೋ. ಈಗ ಬಾಗಲಕೋಟೆಗೆ ಬಾಯ್ ಬಾಯ್ ಹೇಳಾಯಿತು. ಸೊ ಈಗ ಮುಂಬೈಗೆ ಬಂದೀವಿ. ಸೊ ಏನು ಕತೆ ಮುಂಬೈಗೆ ಬಂದಿದ್ದು ಅಂದ್ರೆ, ಈಗ ನಮ್ಮ ಊರಿಗೆ ಬಂದ್ಬಿಟ್ನಿ. ಯಾಕಂದ್ರೆ ಇಷ್ಟು ದಿನ ಅಲ್ಲಿದ್ನಿ, ಎಲ್ಲರಿಗೂ ಗೊತ್ತೈತಿ. ಎಲ್ಲ ರೀತಿ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ಯಾರ ಜಾಸ್ತಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಹಂಗೆ ಏನು ಒಂದು ತವ್ರ ಮನೆ ಅಂತಂದ್ರೆ ಒಂಥರ ಬಾಂಡಿಂಗ್ ಜಾಸ್ತಿ ಇರ್ತೈತಿ. ಸೊ ನಿನ್ನೆ ನಾನು ವಿಡಿಯೋ ಆ್ಯಕ್ಚುಲಿ ಮಾಡ್ಬೇಕಂತ ತಿಳ್ಕೊಂಡಿದ್ನಿ. ಆದ್ರೆ ಅಲ್ಲೆಲ್ಲ ಭಾಳ ಎಲ್ಲರೂ ಒಳಗ್ತಿದೆ. ಹೋಗ್ತೀವನಂತಲೇ 2 ದಿನ ಮುಂಚೆನೇ ಎಲ್ಲರೂ ಒಳಗೆ ಚಾಲೂ ಮಾಡಿಬಿಟ್ಟಾರೆ ನಮ್ಮ ಮನ್ಯಾಗ. ಸೊ ನಂದೇನಿಲ್ಲ, ನನ್ನ ಮಗಳು ನೋಡಿದ್ರನ ಅವ್ರಿಗೆ ಜಾಸ್ತಿ ಮಿಸ್ ಮಾಡ್ಕೊತಾರೆ ಆಕೆನ. ಸೊ ಹಾಗಾಗಿ ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರನ್ನ ನೋಡಿದ್ರೆ ನಂಗೆ ಮಾಡೋಕ್ಕಾಗಲಿಲ್ಲ ವಿಡಿಯೋ. ಸೊ ಹಾಗಾಗಿ ಬರುವಾಗ ಸಕ್ರ ಬರೀ ಅರ್ಧ ಫೀಲ್ ಒಳಗೆ ನಾನು ಬಂದೀನಿ. ಸೊ ಮಾಡೋಕ್ಕಾಗಲಿಲ್ಲ ವಿಡಿಯೋ, ಹಂಗಾಗಿ ಮಾಡಲಿಲ್ಲ ನಾನು ವಿಡಿಯೋನ. ಸೊ ಈಗ ಬಂದು ಹೇಳಬೇಕು, ಅದನ್ನ ವಿಡಿಯೋ ಮಾಡಬೇಕೀಗ ಅಂತ ಅಂದ್ಕೊಂಡು ಕುಂತೀನಿ ಈಗ. ಸೊ ಯಾಕೆ ಆಗಲಿ ಹಂಗೆ ಅನ್ಸುತ್ತೆ, ಫೀಲಿಂಗ್ ಅನ್ಸುತ್ತೆ. ಯಾಕಂದ್ರೆ ಎಷ್ಟು ನಾನು ನಿಜ ಈ ಥರ ಅಂದ್ಕೊಂಡಿದ್ದೇ ಇಲ್ಲ. ನಾನಂತರೂ ಮದುವೆ ಆಗೋಕ್ಕಿಂತ ಮುಂಚೆ ಈ ಥರ ಇದ್ದಿದ್ದೇ ಇಲ್ಲ. ಬಟ್ ನಿಜ ಮದುವೆ ಆದಿಂದ ಅದ್ರೊಳಗೆ ಒಂದು ಪಾಪು ಆದಿಂದ ನನಗೆ ತವ್ರ ಮನೆ ಅಂದ್ರೆ ಏನು, ಅದ್ರ ವ್ಯಾಲ್ಯೂ ಏನು ಅಂತ ಈಗ ಅರ್ಥ ಆಗತೈತಿ. ಸೊ ಬಂದು ಒಂದೇ ದಿನ ಆಗೈತಿ. ನಾನು ನಿಜ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋಗತ್ತೀನಿ ನಾನೀಗ. ಬಿಟ್ಟರೆ ಅರ್ಥ ಬಿಡ್ತೀನಿ ನಾನು. ಸೊ ಅಷ್ಟು ಫೀಲ್ ಆಗತೈತಿ ನನಗೀಗಂತೂ. ಈಸಿಯಾಗೇನು ಹತ್ತು ಬಿಡಲ್ಲ. ಸೊ ಭಾಳ ಫೀಲ್ ತಡ್ಕೊತೀನಿ ನಾನು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ, ನನ್ನ ಮದುವೆ ಆದ್ದರಿಂದ ನಾವು ಹೊಸ್ದಾಗಿ ಬರ್ತಿರ್ತಾರೆ ನೋಡ್ರಿ, ಆ ಟೈಮ್ದಾಗ ಸಕ್ರ ಹತ್ತಿಲ್ಲ. ಸೊ ಜನಕ್ಕೆಲ್ಲ ಅನ್ನಿಸ್ತಿರ್ಬೋದು, ಸೊ ಎಷ್ಟು ಕ್ರೂರಿ ಅದಾಳೆ ನೋಡ, ಬಿಟ್ಟು ಹೋಗ್ತಾ ಅಂಥೇಳಿ ಒಂದೀಟು ಕಣ್ಣೀರಿಲ್ದ ಒಂದು ಕಣ್ಣೀರನ್ನು ಹಾಕಿಲ್ಲ ಅಂಥೇಳಿ. ಸೊ ನಾನು ಜನರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಹತ್ತಿದ್ದ. ಬಟ್ ನಾನು ಹತ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಾಡಿಯೊಳಗೆ ಹತ್ತೀನಿ. ಸೊ ಯಾರಿಗೂ ಕಾಣಬಾರ್ದು. ಸೊ ನಾನು ನನ್ನ ಗಂಡ ಅಷ್ಟೇ ಮುಂದೆ ಇದ್ದಿದ್ದು. ಸೊ ಅವ್ರಿಗೆ ಮಾತ್ರ ಗೊತ್ತೈತಿ ನಾನು ಹತ್ತಿದ್ದು. ಸೊ ನಮ್ಮ ದಾರ್ಲು ನನ್ನ ಸಮಾಧಾನ ಮಾಡ್ಯಾನ ನಿಜ ಆಗ್ಬೇಕಂದ್ರೆ. ಸೊ ನಾನು ಅಷ್ಟು ಈಸಿಯಾಗಿ ಅಳು ಬರೋದಿಲ್ಲ. ಸೊ ಅದ್ರಾಗ ಜನ ಎಲ್ಲ ಮುಂದಿದ್ದಾಗ ಹತ್ತೋದು ನನಗೆ ಅಳು ಬರೋದಿಲ್ಲ. ಸೊ ಒಬ್ಬಳೇ ಇದ್ದಾಗಂತೂ ಸಿಕ್ಕಾಪಟ್ಟಿ ಮನಸ್ಫೂರ್ತಿಯಾಗಿ ಹತ್ತು ಬಿಡ್ತೇನೆ ನಾನು. ಹೇಳ್ಬೇಕಂದ್ರೆ ನಾನು ನಿಜ ಎಲ್ಲರ ಥರ ಅಲ್ಲ ನಾನು ಎಲ್ಲರೂ ಹೆಂಗೆ ತೋರಿಸ್ಕೊಂಡು ಬಿಡ್ತಾರೆ, ಅವ್ರ ಭಾವನೆನ ತೋರಿಸ್ಕೋತಾರೆ. ಸೊ ನನ್ನ ದುಃಖನ ನಾನು ನಿಜ ಹೇಳ್ಬೇಕಂದ್ರೆ ಗಟ್ಟಿಯಾಗಿ ನನ್ನ ಮನಸ್ಸೊಳಗೆ ಇಟ್ಕೋತೀನಿ. ಸೊ ಹಂಗಾಗಿ ನಾನು ಜಾಸ್ತಿ ಮನಸ್ಸಿನಾಗ ವಜ್ಜ ಅನ್ನಿಸ್ಬಿಡ್ತೈತೆ ನನ್ನ ಮನಸ್ಸೆಲ್ಲ. ಹಾಗಾಗಿ ಒಂದಿನ ಯಾವಾಗಾದರೂ ಜೋರಾಗಿ ಅದನ್ನೆಲ್ಲ ಮನಸ್ಸಿನಿಂದ ತೆಗೆದು ಹೇಗೆ ಟ್ರೈ ಮಾಡ್ತೀನಿ ನಾನು. ಸೊ ಇವಾಗ ಅಷ್ಟು ಕೆಟ್ಟ ಅಳು ಬರಾಕತ್ತೈತೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಬೇಡ, ಅಳಕ್ಕೆ ಮನಸ್ಸಿಲ್ಲ ನನಗೆ, ಅಳೋದು ಬೇಡ. ಯಾಕಂದ್ರೆ 4 ಜನ ನೋಡ್ತಿರ್ತಾರೆ. ಸೊ ನೋಡು, ನಾ ಅಂಥದ್ದೊಂದು ಏನಾರ ಕಷ್ಟ ಅನಿಸುತ್ತಂದ್ರೆ ಅದ್ರೊಳಗೆ ನೀವು ನೋಡ್ಬೋದು ನನ್ನ ಕಣ್ಣೀರು. ಯಾಕಂದ್ರೆ ನನಗೆ ಹಾಗೆಲ್ಲ ಸುಮ್ಮನೆ ಅಳಕ್ಕೆ ಇಷ್ಟ ಆಗಲ್ಲ. ಸೊ ಎಂಥ ಪರಿಸ್ಥಿತಿ ಬಂದರೂ ನಾನು ನನ್ನ ಮನಸ್ಸನ್ನ ಅದಿಮಿಟ್ಕೋಬೇಕು ಅಂತ ಈ ಥರ ಟ್ರೈ ಮಾಡ್ತಿರ್ತೀನಿ ಯಾವಾಗಲೂ. ಸೊ ಹಂಗೆ ಹೇಳ್ಬೇಕಂತಂದ್ರೆ ನಿಜ ಬಾಗಲಕೋಟೆ ಒಳಗೆ ಇದ್ದಾಗ ಎಲ್ಲರೂ ನಂಗೆ ಭಾಳ ಸಪೋರ್ಟ್ ಮಾಡಿರಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನು. ಇನ್ನೂ ಎಷ್ಟೋ ಆಸೆ ಇತ್ತು ನಂಗೆ, ಇನ್ನೂ ಅವ್ರಿಗೆ ಭೇಟಿ ಆಗಬೇಕು, ಇವ್ರಿಗೆ ಭೇಟಿ ಆಗಬೇಕು. ಸೊ ಆ ಥರ ಎಲ್ಲ ಇತ್ತು. ಸೊ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ನಮ್ಮ ದಾರ್ಲು ಬೇಡ, ನೆಕ್ಸ್ಟ್ ಟೈಮ್ ಬರೋನು ಭೇಟಿ ಆಗಿ ಹೋಗೋಣಾಗ ಅಂಥೇಳಿ ಕರ್ಕೊಂಬಂದುಬಿಟ್ರೆ. ಸೊ ಹಾಗಾಗಿ ನಾವು ಹೋಗೋ ಡೇಟ್ ಸಕ್ರ ನಾನು ಫಿಕ್ಸ್ ಮಾಡಿದ್ದಿಲ್ಲ. ಸೊ ಹಂಗೆ ಹೋಗು ನಾನು ಅಂತೇಳಿ ಆಯ್ತು ರೀ ಅಂತಂದು ನಾವು ಬಂದುಬಿಟ್ವಿ. ಹೋಗೋ ಡೇಟ್ ಫಿಕ್ಸ್ ಇದ್ದಿದ್ದಿಲ್ಲ. ಸೊ ಹಂಗಾಗಿ ಯಾರಿಗೂ ಭೇಟಿ ಆಗೋಕ್ಕಾಗಲಿಲ್ಲ. ಬ್ರದರ್ಸ್ ನಾನು ಭೇಟಿ ಆಗ್ತೀನಿ ಅಂತ ಹೇಳಿದ್ದೀನಿ ಸ್ವಲ್ಪ ಜನಕ್ಕೆ. ಸೊ ಭೇಟಿ ಆಗೋಕ್ಕಾಗಲಿಲ್ಲ. ಸೊ ಮತ್ತು ಹೇಳ್ಬೇಕಂದ್ರೆ ಅಲ್ಲಿ ಅಂತೂ ವಿಡಿಯೋನ ಸಪೋರ್ಟ್ ಜಾಸ್ತಿ ಮಾಡ್ಯಾರ. ಸೊ ಮನ್ಯಾಗ ಸಕ್ರ ವಿಡಿಯೋ ಮಾಡ್ಬೇಕಂದ್ರೆ ಸಪೋರ್ಟ್ ಜಾಸ್ತಿನೇ ಇತ್ತು. ಸ್ವಲ್ಪ ನಮ್ಮ ಅವ್ವ ಬೈತಿದ್ದಳು, ಏನು ವಿಡಿಯೋ ಹಿಡ್ಕೊಂಡು ನಿಂದಿರ್ತಿ ಬೆಳಗ್ಗೆ ಅಂತ ನಿಂದಿರ್ತಿದ್ದಳು. ಯಾಕಂದ್ರೆ ಎದ್ದ ತಕ್ಷಣ ನನಗೆ ಅರ್ಧ ಯೋಚನೆ ಒಳಗೆ ಇದ್ದು ಬಿಟ್ಟಿರ್ತಿದ್ದೆ ನಾನು.
ಇವತ್ತು ಯಾವ ಥರ ವಿಡಿಯೋ ಮಾಡಲಿ, ಈಗೇನು ಮಾಡಲಿ, ನೆಕ್ಸ್ಟ್ ವಿಡಿಯೋ ಯಾವ ಥರ ಮಾಡೋದು ಈ ಥರ ಅನ್ಕೋತಿದ್ನಿ. ಅಂದ್ಕೊಂಡಾಗ ನಮ್ಮ ಬರ್ರಿ ಅದ್ರದ್ದೊಂದು ಚಿಂತೆ ಮಾಡಾಕತ್ಬಿಟ್ಟ ನೋಡಂತೆ ಜಗಳ ಮಾಡ್ತಿದ್ದಳು ನನ್ನ ಜೊತೆ ಡೈಲಿ. ಸೊ ಹಂಗಾಗಿ ಮತ್ತು ನಮ್ಮ ತಂಗಿಯರ ಸಕ್ರ ಒಳ್ಳೆ ಒಳ್ಳೆ ಪ್ಲ್ಯಾನ್ ಕೊಟ್ಟಿದ್ರು. ಅಕ್ಕ ಇವತ್ತು ಅದನ್ನು ಮಾಡಿಲ್ಲ, ಅವ್ರು ಹೇಳ್ಕೊಟ್ಟಿದ್ದು ಪ್ಲ್ಯಾನ ಮಾಡಿಲ್ಲ ನಾನು, ಅದು ಸರಿ ಅನ್ನಿಸ್ತಿದ್ದಲ್ಲ ನನಗೆ, ಸಣ್ಣ ಮಕ್ಳು ಹೇಳಿದ್ದ. ಹಾಗಾಗಿ ನಾ ಮಾಡಿಲ್ಲ, ಅವ್ರು ಹೇಳಿದ್ದು ನಂದು. ಏನು ಹೇಳ್ತಿದ್ರು ಇವತ್ತು ಇದನ್ನು ಮಾಡೋಕೆ ನಾಳೆ ಅದನ್ನು ಮಾಡೋ ಈ ಥರ ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಮತ್ತು ಅಷ್ಟೇ ನನ್ನ ಮಗಳನ್ನ ಸಕ್ರ ಕರ್ಕೋತಿದ್ರು. ನಾನು ಏನಾದರೂ ವಿಡಿಯೋ ಮಾಡ್ಬೇಕಂದ್ರೆ ಬಂದ್ರೆ ನಾನು ಬರೆದು ಬಿಡ್ತಿದ್ನ ಆಕಿನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಒಂದೊಂದು ವಿಡಿಯೋ ಒಳಗೆ ಅಷ್ಟೇ ನಾನು ತೊಗೊಂಡು ಮಾಡೀನಿ, ಭಾಳ ವಿಡಿಯೋ ಒಳಗೆ ಆಕಿನ ತೊಗೊಂಡೆಲ್ಲ ಮಾಡೋಕ್ಕಾಗಿಲ್ಲ. ಸೊ ಬರೆದು ಬಿಡ್ತಿದ್ದೆ. ಹಂಗಾಗಿ ನಮ್ಮ ತಂಗಿಯಾರ ಅಲ್ಲಿ ಹೋಗ್ಬೇಡ ಮಮ್ಮಿ ಬಡಿತಾಳೆ ಬಾ ಅಂತ ಈ ಥರ ಎಲ್ಲ ಆಕಿನ ಕರ್ಕೊಂಡು ಆಟ ಆಡ್ತಿದ್ರು. ಮತ್ತು ಆಕಿಗೆಲ್ಲ ಊಟ ಮಾಡಿಸ್ತಿದ್ರು. ಸೊ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತೀನಿ ನಾನಂತರೂ. ಸೊ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ನಮ್ಮಪ್ಪ ಭಾಳ ಫೀಲ್ ಆಗ್ಯಾನ ಆಕೆ ಬರೋದಕ್ಕೆ. 2 ದಿನ ಮುಂಚೆ ಹಾಳಾಕತ್ಬಿಟ್ಟಾನ, ನೀನು ಹೊಕ್ಕೇನ ಅಂತೇಳಿ ಆಕೆ ಸಂಬಂಧ. ಅವ್ನು ನೋಡಿ ನನಗೂ ಅಳು ಬರ್ತೈತಿ. ಸೊ ಹಂಗಾಗಿ ಹೇಳ್ಬೇಕಂದ್ರೆ ನಮ್ಮ ಬಾಗಲಕೋಟೆಗೆ ಬಾಯ್ ಹೇಳಿ ಬಂದಾಯ್ತು ಈಗ ಮುಂಬೈ ಒಳಗೆ. ಸೊ ಇಲ್ಲಿ ಯಾವ ಥರ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ, ನಾನು ಎಷ್ಟು ದಿನ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಾಗ್ತಿಲ್ಲ. ಸೊ ಅಲ್ಲಾದ್ರೆ ಡೈಲಿ ಒಂದೊಂದು ಕಂಟೆಂಟ್ ಹುಡುಕಾಡ್ಕೊಳ್ದು, ಅವ್ರಿಗೆ ಕೇಳೋದು ಇವ್ರಿಗೆ ಕೇಳೋದು, ಏನೋ ಒಂದು ನನ್ನ ಪ್ಲ್ಯಾನಿಂಗ್ನಾಗ ನಾನು ಏನೇನೆಲ್ಲ ಮಾಡೀನಿ. ಬಟ್ ಇಲ್ಲಿ ಯಾವ ಥರ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ನೋಡಬೇಕು ವಿಡಿಯೋ ಚಲೋ ತಂಗ ಆದ್ರೆ ಒಳ್ಳೇದು, ಎಷ್ಟು ದಿನ ಆಗುತ್ತೆ ಅಂಥೇಳಿ ಟ್ರೈ ಮಾಡಬೇಕು. ಸೊ ನನಗಂತೂ ಈಗ ಕಾಣಕತ್ತಾವ ಕಣ್ಣು ಮುಂದೆ ಒಂದು 4-5 ವಿಡಿಯೋ ಮಾಡ್ತೀನಿ ಬಿಟ್ಬಿಡ್ತೀನಿ ಅಂತ ಇಷ್ಟ ಅನ್ಸಾಗ್ತೈತಿ ಇಲ್ಲಿ ಬಂದಿನಂತೂ ನೋಡಿದ್ರೆ. ಸೊ ಏನು ವಿಡಿಯೋ ಮಾಡ್ತೀನಿ ಏನು ವಿಡಿಯೋ ಮಾಡಲ್ಲ ಅಂಥೇಳಿ ನನಗೆ ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ. ಸೊ ಟ್ರೈ ಮಾಡ್ತೀನಿ ನಾನಂತರೂ 100 ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಂತರೂ ನಾನು ಯಾವಾಗಲೂ ಟ್ರೈ ಮಾಡೀನಿ. ಸೊ ಈಗೂ ಟ್ರೈ ಮಾಡ್ತೀನಿ ಹಂಗೆ. ಸೊ ನಿಮ್ಮ ಸಪೋರ್ಟ್ ನನಗೆ ಜಾಸ್ತಿ ಬೇಕು. ಇಷ್ಟು ದಿನ ಸಕ ನನಗೆ ಜಾಸ್ತಿ ಸಪೋರ್ಟ್ ಮಾಡಿರಿ. ಸೊ ಎಲ್ಲರಿಗೂ ಸಪೋರ್ಟ್ ಅಂದ್ರೆ ಜಾಸ್ತಿ ಸಿಕ್ಕತಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನು ಮುಂದೂ ನನಗೆ ಸಪೋರ್ಟ್ ಮಾಡಿರಿ. ನಾನು ಇಲ್ಲಿಂತ್ರನ ಕೆಲವು ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಟೈಮ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ, ಒಳ್ಳೆ ವಿಡಿಯೋಗಳನ್ನು ಕೊಡ್ಬೇಕಂಥೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿದ್ದಕ್ಕೆ. ಮುಂದೆ ಸಪೋರ್ಟ್ ಮಾಡ್ಕೋತಾ ಇರ್ರಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ವಿಡಿಯೋಗಳಿಗೆ ಎಲ್ಲ ಸಪೋರ್ಟ್ ಮಾಡಿರಿ. ಸೊ ಬಾಯ್ ಥ್ಯಾಂಕ್ ಯು.